ಚಿಂತನೆ ನಡವಳಿಕೆ ಚಿಕಿತ್ಸೆಯಲ್ಲಿ ಅಂದರೆ ಸಿಬಿಟಿಯಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನು ಜ್ಞಾನಾತ್ಮಕ ತ್ರಿಕೋಣ ಎಂಬ ಕಲ್ಪನೆಯ ಮೂಲಕ ವಿವರಿಸಲಾಗುತ್ತದೆ. ಇದರಲ್ಲಿ ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆ ಎಂಬ 3 ಅಂಶಗಳಿದ್ದು, ಅವು ಪರಸ್ಪರ ಹತ್ತಿರವಾಗಿ ಸಂಬಂಧಗೊಂಡಿದ್ದು ಒಂದೊಂದು ಮತ್ತೊಂದರ ಮೇಲೆ ಪ್ರಭಾವ ಬೀರುತ್ತವೆ. ಇದು ಆಲೋಚನೆಗಳಿಂದ ಆರಂಭವಾಗುತ್ತದೆ. ನಾನು ಸಾಕಷ್ಟು ಒಳ್ಳೆಯವನು ಅಲ್ಲ ಅಥವಾ ಏನೂ ಸರಿಯಾಗಿ ನಡೆಯುವುದಿಲ್ಲ ಎಂಬಂತಹ ಸ್ವಯಂಚಾಲಿತ ಆಲೋಚನೆಗಳು. ಈ ಆಲೋಚನೆಗಳು ಭಾವನೆಗಳನ್ನು ಹುಟ್ಟುಹಾಕುತ್ತವೆ. ಉದಾಹರಣೆಗೆ ದುಃಖ, ಆತಂಕ, ಭಯ ಅಥವಾ ಕೋಪ. ಆ ಭಾವನೆಗಳು ನಂತರ ನಮ್ಮ ನಡವಳಿಕೆಯನ್ನು ಪ್ರಭಾವಿಸುತ್ತವೆ. ನಾವು ಜನರನ್ನು ತಪ್ಪಿಸಿಕೊಳ್ಳಬಹುದು, ಪ್ರಯತ್ನಿಸುವುದನ್ನು ನಿಲ್ಲಿಸಬಹುದು ಅಥವಾ ಸುಲಭವಾಗಿ ಕೈಬಿಡಬಹುದು. ಇದರಿಂದ ಒಂದು ಚಕ್ರ ನಿರ್ಮಾಣವಾಗುತ್ತದೆ. ನಕಾರಾತ್ಮಕ ಆಲೋಚನೆಗಳು, ನೋವುಂಟು ಮಾಡುವ ಭಾವನೆಗಳು, ಉಪಯುಕ್ತವಲ್ಲದ ನಡವಳಿಕೆ, ಮತ್ತೆ ಬಲಗೊಳ್ಳುವ ನಕಾರಾತ್ಮಕ ಆಲೋಚನೆಗಳು. ಕೆಲವರು ಎಲ್ಲವೂ ಅಥವಾ ಏನೂ ಇಲ್ಲ ಎಂಬ ರೀತಿಯ ಆಲೋಚನೆ ಅನುಭವಿಸುತ್ತಾರೆ. ಅಂದರೆ ವಿಷಯಗಳನ್ನು ಕೇವಲ ಯಶಸ್ಸು ಅಥವಾ ವಿಫಲತೆ ಎನ್ನು ಮಾತ್ರ ನೋಡುವುದು. ಕೆಲವೊಮ್ಮೆ ಅತಿಸಾಮಾನ್ಯೀಕರಣ ಆಗುತ್ತದೆ. ಅಂದರೆ ಒಂದು ಕೆಟ್ಟ ಘಟನೆ ನಡೆದರೆ ಎಲ್ಲವೂ ತಪ್ಪಾಗುತ್ತದೆ ಎಂದು ಭಾವಿಸುವುದು. ಇನ್ನು ಕೆಲವರು ಅತಿಶಯೀಕರಣ ಮಾಡುತ್ತಾರೆ. ಅಂದರೆ ಯಾವುದೇ ಸಾಕ್ಷ್ಯವಿಲ್ಲದೆ ಅತಿ ಕೆಟ್ಟದ್ದೇ ಆಗುತ್ತದೆ ಎಂದು ನಿರೀಕ್ಷಿಸುವುದು. ಮುಖ್ಯ ಸಂದೇಶವೇನೆಂದರೆ, ಜ್ಞಾನಾತ್ಮಕ ವಿಕೃತಿಗಳು ಸತ್ಯಗಳಲ್ಲ, ಅವು ಅಸಾಮಾನ್ಯ ಆಲೋಚನಾ ಮಾದರಿಗಳಾಗಿವೆ.